ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈಗ ಇತ್ತೀಚಿನ ದಿನಗಳಲ್ಲಿ ಬಳ್ಳಾರಿ ನಗರ ಪ್ರದೇಶದಲ್ಲಿ ವೆಂಕಟೇಶ್ ಎಂಬ ವ್ಯಕ್ತಿ ಚೀಟಿಗಳನ್ನ ಹಾಕಿ ಬಡವರು ಎಲ್ಲ ಕೂಲಿ ನಾಲಿ ಮಾಡ್ಕೊಂಡು ಆ ಚೀಟಿಗಳ ಮುಖಾಂತರ ಇನ್ಸ್ಟಾಲ್ಮೆಂಟ್ ಪ್ರಕಾರ 6,000 ಒಬ್ರು 7,000 ಈ ರೀತಿ ಚೀಟಿಗಳ ಮೇಲೆ ಡಿಪೆಂಡ್. 4 ಲಕ್ಷ ಕೆಲವರು, 2 ಲಕ್ಷ ಕೆಲವರು, 1 ಲಕ್ಷ ಕೆಲವರು, ಒಂದೊಂದು ಚೀಟಿಗೆ ಇಷ್ಟು ಅಮೌಂಟ್ ಅಂತೇಳಿ ಫಿಕ್ಸ್ ಮಾಡ್ಕೊಂಡು ಪ್ರತಿ ತಿಂಗಳು ಅವರು ಚೀಟಿ ಅಮೌಂಟ್ ಅನ್ನು ಕಟ್ಸ್ಕೊಳ್ತಾ ಇದ್ದಾರೆ. ಆ ಕಟ್ಸ್ಕೊಂಡಿರ್ತಕ್ಕಂಥ ಚೀಟಿ ಅಮೌಂಟ್ ಅಲ್ಲೂ ಸುಮಾರು ಜನ 7 ಇನ್ಸ್ಟಾಲ್ಮೆಂಟು, 8 ಇನ್ಸ್ಟಾಲ್ಮೆಂಟು, 10 ಇನ್ಸ್ಟಾಲ್ಮೆಂಟು ಈ ರೀತಿ ಕಟ್ಟಿದ್ದಾರೆ. ಎಲ್ಲ ಕಟ್ಟಿದ್ಮೇಲೆ ಆ ಚೀಟಿ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ಇಡೀ ಎಂಟೇರ್ ಬಳ್ಳಾರಿ ನಗರದಲ್ಲಿ ಎಲ್ಲ ನಮ್ಮ ಸತ್ತನಪೇಟೆಯಲ್ಲಿ ಸುಮಾರು 30-32 ಜನ ಇವತ್ತಿನ ದಿವಸ ಚೀಟಿ ಕಟ್ಟಿದ್ದಾರೆ. ಅದರಲ್ಲಿ ಜಾಸ್ತಿ ಹೆಣ್ಮಕ್ಳು ಇದ್ದಾರೆ. ಪಾಪ ಕೂಲಿನಲ್ಲಿ ಮಾಡಿ ಬಡವರು ಅವರು ಎಲ್ಲ ಒಂದ್ ಕಡೆ ಮನೆ ಕೆಲಸ ಮಾಡ್ಕೊಂಡು ಅವ್ರು ಏನೋ ಅವ್ರ ಮಕ್ಕಳಿಗೆ ಎಜುಕೇಶನ್ಗೆ ಮತ್ತು ಹೆಣ್ಮಕ್ಳ ಮದುವೆಗೆ ಅದಕ್ಕೆ ಅಂತೇಳಿ ಅವ್ರನ್ನ ನಂಬಿ ಅವರು ಪಾಪ ಅವನು ವೆಂಕಟೇಶ್ ಹತ್ರ ಪ್ರತಿ ತಿಂಗಳು ಚೀಟಿ ಕಟ್ಕಂತ ಒಂದು ಚೀಟಿ ಕಟ್ಟು ಚೀಟಿಯಲ್ಲಿ ಒಂದು ಬರ್ಕೊಡೋದು. ಅವರು ಆ ರೀತಿ ಮಾಡಿಕೊಂಡು ಸುಮಾರು ಬಳ್ಳಾರಿಯಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಬಡವರಿಗೆ ಅನ್ಯಾಯ ಮಾಡಿ ಚೀಟಿ ಮಾಡಿ ನಂಬಿಸಿ ಮೋಸ ಮಾಡಿ ಇವತ್ತಿನ ದಿವಸ ಅವನ ಮನೆ ಮಠ ಎಲ್ಲವೂ ಮಾರಾಟ ಮಾಡಿಕೊಂಡು ಇವತ್ತು ಬಳ್ಳಾರಿನೇ ಬಿಟ್ಟು ಓಡೋಗ್ಬಿಟ್ಟಾನೆ. ಸುಮಾರು ಜನಕ್ಕೆ ಮೋಸ ಮಾಡಿದ್ದಾನೆ. ಸುಮಾರು 100 ಕೋಟಿ ಅಂದಾಜು ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಪಾಪ 100 ಕೋಟಿ ಅಷ್ಟು ಜನಗಳದ್ದು ಚೀಟ್ ಮಾಡಿ ಇವತ್ತಿನ ದಿವಸ ಮೋಸ ಮಾಡಿ ನಂಬಿಸಿ ಮೋಸ ಮಾಡಿ ಹೋಗಿದ್ದಾನೆ. ದಯಮಾಡಿ ಕೆಲವೊಂದು ಈಗ ಒಂದು APMCಯಲ್ಲಿ ಒಂದು ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸು ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಗಿದೆ. ಈಗ ನಾನು ಕೂಡ ನನ್ನ ಹತ್ರ ಎಲ್ಲ ನಮ್ಮ ಸತ್ತನಪೇಟೆ ಎಲ್ಲರೂ ಅವರು ಯಾರ್ಯಾರು ಇವತ್ತಿನ ದಿವಸ ಮೋಸ ಹೋಗಿದ್ದಾರೋ ಅವರೆಲ್ಲ ನನ್ನ ಹತ್ರ ಬಂದಿದ್ದಾರೆ. ಈಗ ನಾನು ಕೂಡ ದಯಮಾಡಿ ಅವರಿಗೆ ಗಾಂಧಿನಗರ ಪೊಲೀಸ್ ಸ್ಟೇಷನ್ಗೆ ಒಂದು ಅವರು ಪರವಾಗಿ ಎಲ್ಲರ ಪರವಾಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ. ಅದನ್ನು ಕೂಡ ರಿಜಿಸ್ಟರ್ ಮಾಡಿಸ್ತೀವಿ. ಆದಷ್ಟು ಬೇಗ ಪೊಲೀಸವರು ಎಚ್ಚರ ವಹಿಸಿ ಅವ್ರು ಎಲ್ಲ ಇದನ್ನು ಪತ್ತೆ ಹಚ್ಚಿ ಅವ್ನು ಕರ್ಕೊಂಬಂದು ಅವ್ನ ಅರೆಸ್ಟ್ ಮಾಡಿ ರಿಕವರಿ ಮಾಡಿಕೊಂಡು ಈಗ ಯಾರು ಪಾಪ ಎಲ್ಲರೂ ಇವತ್ತಿನ ದಿವಸ ಯಾರು ಮೋಸ ಹೋಗಿದ್ದಾರೋ ಅವನಿದ್ರ ವಂಚಿತರಾಗಿದ್ದಾರೋ ಅವರಿಗೆ ಅಮೌಂಟನ್ನು ಕೊಡಿಸಿದ್ರೆ ಅದು ಪುಣ್ಯ ಬರ್ತದೆ ಅಂತೇಳಿ ನಾನು ಪೊಲೀಸ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ SP ಮೇಡಮ್ ಅವರು ಕೂಡ ನಾನು ಹೇಳ್ತಾ ಇದ್ದೀನಿ. ಅವರು ಒಂದು ತಂಡವನ್ನು ರಚನೆ ಮಾಡಿ ಆ ತಂಡದಲ್ಲಿ ಅವ್ನು ಯಾವ ಊರಲ್ಲಿ ಇದ್ದಾನೋ ಅವ್ನು ಮೊಬೈಲ್ ನಂಬರು ಎಲ್ಲ ಅವ್ನು ಎಲ್ಲೆಲ್ಲಿ ಇರ್ತಾನೆ ಅದು ನೆಟ್ವರ್ಕ್ ತಿಳ್ಕೊಂಡು ಅರೆಸ್ಟ್ ಮಾಡಿದಾಗಿಲ್ಲ ಬಳ್ಳಾರಿ ಜನತೆಗೆ ಬಡವರಿಗೆ ಬಹಳ ಒಳ್ಳೇದಾಗ್ತದೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಬಳ್ಳಾರಿ ನಗರದಲ್ಲಿ ವೆಂಕಟೇಶ ಎಂಬ ವ್ಯಕ್ತಿ ಸುಮಾರು ಬಡವರು ಚೀಟಿ ಹೆಸರಿನಲ್ಲಿ ಒಬ್ಬೊಬ್ಬ ಬಡವರದು ಕೂಲಿ ಕಾರ್ಮಿಕರು, ಹೂವು ಕಟ್ಟಂಥವ್ರು, ಗೋಡೆ ಕಟ್ಟಂಥ ಕೆಲಸದಂಥವ್ರು ಏನೋ ಒಂದು ರೊಟ್ಟು ಡಬಲ್ ಮಾಡಿ ಕೊಡ್ತೀನಿ ನಿಮಗೆ ಅಂತೇಳಿ ಕಾಸಿ 1-2 ಸಾರಿ ರಿಟರ್ನ್ ಮಾಡಿದಂಗೆ ಮಾಡಿ ಮತ್ತೆ ದೊಡ್ಡ ಮೊತ್ತದ ಅಮೌಂಟ್ ತೆಗೆದುಕೊಂಡು ಕಾಸಿ ಸುಮಾರು 100 ಕೋಟಿ ಹಣವನ್ನು ಬಡವರದು ಅಕ್ರಮವಾಗಿ ಕಬಳಿಸಿಕೊಂಡು ಆತ್ಮವಂಚನೆ ಮಾಡಿ ಇವತ್ತು ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಎಲ್ಲ ನನ್ನ ಬಡವರೆಲ್ಲರೂ ಮೊನ್ನೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾಯಿತು. ಅದೇ ರೀತಿಯಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಭೇಟಿ ಮಾಡಿ ಅವರ ಅಳಿಲನ್ನು ತೋಡಿಕೊಂಡ್ರು. ಇದುವರೆಗಾದರೂ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಅವನ್ನ ಈಗ ಮೀಡಿಯಾ ಜಗತ್ತು ಭಾಳ ಮುಂದುವರೆದಿರೋದ್ರಿಂದ ಆದಷ್ಟು ಬೇಗನೆ ಅವನ ಚಲನವಲನ ಅಥವಾ ಮೊಬೈಲ್ ಯಾವ ಟವರ್ನಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತೇಳಿ ಭಯೋತ್ಪಾದಕರಂಥವ್ರನ್ನೇ ಇವತ್ತು ಪೊಲೀಸ್ ಇಲಾಖೆ ಮನಸ್ಸು ಮಾಡಿದರೆ ಅಂಥವ್ರನ್ನು ಕೂಡ ಹಿಡಿದಾಕ್ತಿದ್ದಾರೆ. ಆದರೆ ಈ 100 ಕೋಟಿ ಬಡವರು ಹಣ ಕದ್ದಂಥವನ್ನ ಇದುವರೆಗಾಗಿ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಇನ್ನೂ ಸಿಗ್ತಾ ಇಲ್ಲ, ನಾವು ಪತ್ತೆ ಹಚ್ತಿದ್ದೀವಿ, ಎಲ್ಲ ತನಿಖಾಧಿಕಾರಿಗಳು ನೇಮಕ ಮಾಡಿದೀವಿ ಅಂತೇಳಿ ಆ ಕಾಲಹರಣ ಮಾಡಿ ಕಾಸಿ ಇವತ್ತು ಬಡವರು ಏನಾಗಿದಪ್ಪ ಅಂದರೆ ಈ ಅಮೌಂಟ್ ನಮಗೆ ಬರ್ತದೋ ಇಲ್ಲ ಅಂತೇಳಿ ಅವರು ಚಿಂತಾಜನಕರಾಗಿದ್ದರಿಂದ ಆದಷ್ಟು ಬೇಗನೆ ಎಷ್ಟು ಬಡವರಿಂದ ಸುಮಾರು 500 ಕಡು ಬಡವರು ಹಣವನ್ನು ಕದ್ದುಕೊಂಡು ಹೋದಂಥ ಇವನನ್ನು ಕೂಡಲೇ ಪತ್ತೆ ಹಚ್ಚಿ ಕಾಸಿ ಆ ಹಣವನ್ನು ರಿಟರ್ನ್ ಮಾಡಿದರೆ ಪೊಲೀಸ್ ಇಲಾಖೆ ಇವತ್ತು ಇದೆ ಅಂತೇಳಿ ಬಡವರಿಗೆ ಆತ್ಮಸ್ಥೈರ್ಯ ಬರ್ತಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ನಾನು ಅವನು ಎಲ್ಲೇ ಇರಲಿ ವೆಂಕಟೇಶ್ ಎಂಬ ವ್ಯಕ್ತಿಯನ್ನು ಆದಷ್ಟು ಬೇಗನೆ ಅರೆಸ್ಟ್ ಮಾಡ್ಬೇಕಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ನಾವು ಒತ್ತಾಯಿಸುತ್ತಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.